ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಬಜೆ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವ್ಯಾಸರಾಯರ ಸ್ತೋತ್ರ ಸುಳಾದಿ. ಒಂದು ದಿವಸ ನಾರಂದ ಮುನೀಶ್ವರ ನಂದ ಗೋಪನ ಕಂದ ಇಂದಿರಾ ರಮಣನ ಸಂದರೂಷನ ಮಾಡಿ ಬಂದ ಹರಿವರ್ಷ ವೆಂದೆಂಬೋಬ ಕಂಡದೋಳಾನಂದ ಗಾಯನದಿಂದ ನಿಂದು ನರ ಮೃಗಕ್ಕೆ ವಂದಿಸಿ ತೆರಳುತ್ತೀರೆ. ಅಂದು ಪ್ರಹ್ಲಾದನು ದ್ವಂದ್ವ ಪಾದ ಕೆರಗಿ ಇಂದು ದ್ವಾರಕಾಪುರದಿಂದ ಪೊರಟು ನಡೆ ತಂದ ವಾರ್ತೆಯನಗೊಂದು ಸಾಲಿಲ್ಲ. ದೀನ ಬಂಧು ಎನಿಸಿ ಕೊಂಬ ವೃಂದಾರಕ ಮುನಿ ಮುಂದುಗಾಣದಲೆ ಕಣ್ಣಿಂದ ಬಾಷ್ಪೋದಕ ಬಿಂದುಗಾಳು ದೂರಿಸುತ್ತ ನಂದನ ಚರಿತೆ ಒಂದೊಂದು ಪೇಳಲಾದರಿಂದ ಮೈಮರೆತು ಹೋ ಎಂದು ಶಿರವಾದೂಗಿ ಮುನಿಗೆ ಎರಗಿ ಕಂಧರ ಬಾಗಿ ನಾನೆಂದಿಗೆ ಕೃಷ್ಣನ ವಂದಿಸುವೆ ನೆನಲು ಮಂದಹಾಸದಿಂದ. ಮಂದರೋದ್ಧರ ವಿಜಯ ವಿಠಲ ಯಶೋದೆ ಕಂದನ ಲೀಲೆಯಾನಂದ ಪೇಳೆನ್ನ ಮುನಿ ಅಂದು ವಿವರಿಸಿದ ಅಂದವಾದ ನಲಿದು. ಸಕಲ ದೇವರೋಳು ರುಕ್ಮಿಣಿ ಅರಸನ್ನ ಸುಖ ಸಮುದಾಯಕ್ಕೆ ಅಕಟ ನಾನೇನೆಂಬೆ ಸಕಲ ಭೂಷಣ ಸೂರ ನಿಕರ ಸಂದಣಿಯಲ್ಲಿ ಮುಕುತರ ಸೇವಕರ ಕರದಿಂದ ಅಕಳಂಕನಾಗಿ ಸಕಲ ಸೇವಿಯ ಗೊಂಬ ಮಕ್ಕಳ ಮಾಣಿಕ ರಂಗ ವಿಜಯ ವಿಠಲನ್ನ ಬಕುತರೊಳಗೆ ಅಗ್ರಗಣಿ ಯುಕುತಿಯಲ್ಲಿ ಪೇಳಿದನು. ಹರಿಯ ಪಾದ ಕೆರಗಿ ವರ ಪ್ರಹ್ಲಾದನು ಎರಡೊಂದು ಮಾರ್ಗದಲ್ಲಿ ಕೃಷ್ಣನ ಮೂರುತಿಯ ಪರಿಪರಿಯಲ್ಲಿ ಭಜಿಸಿ ಧನ್ಯನಾಗುವೆನೆಂದು ಸುರಮುನಿಗೆರಗಿ ನಿಂದಿರಲಾಗಿ ನಾರದ ಕರುಣದಿಂದಲಿ ಉತ್ತರವ ಪೇಳಿದ. ನಾನಿಧರಿಯೊಳಗೆ ಜನಿಸುವ ವರವ ಪಡೆದು ಇಪ್ಪೆ ಪರಮ ಭಾಗವತರ ವರಮಣಿಯೇ ನೀನು ಧಾರುಣಿಯೊಳಗವತರಿಸಿ ಅಧಿಕವಾದ ಮಾರುತ ಮತದೊಳಗೆ ಚರಿಸಿ ಕೃಷ್ಣನ ಪೂಜೆ ನಿರುತ ಬಿಡದೆ ಮಾಡಿ ಹರುಷ ಉಬ್ಬಡೆಂದೆನಲು ಕರುಣಾವಾರಿಧಿ ನರ ಹರಿ ವಿಜಯ ವಿಠಲನ್ನ ಸ್ಮರಿಸಿ ಶೇಷಾಂಶ ಧರಿಸಿ ದೇಹವ ತಾಳ್ದ. ಬನ್ನೂರು ಸ್ಥಳದಲ್ಲಿ ಜನಿಸಿದರು ಬ್ರಹ್ಮಣ್ಯ ತೀರ್ಥರ ಪಾವನ್ನಕರದಲ್ಲಿ ಸನ್ಮನವಾಗಿ ಪಾಲನವಾದರು ಮುನಿರನ್ನ ಶ್ರೀಪಾದರಾಯನ್ನ ಬಳಿಯಲ್ಲಿ ಚೆನ್ನಾಗಿ ವಿದ್ಯಾ ಸಂಪನ್ನವಾದರು ಬಲು ಅನ್ಯಮತವ ಬೇವಾಟನ್ಯ ಮಾಡಿ ಸಂಪ್ರಾಸನ್ನ ಹರಿಯ ಕಾರುಣ್ಯವ ಪಡೆದರು. ಚೆನ್ನಾಗಿ ಶ್ರೀಕೃಷ್ಣ ಶ್ರೀ ವಿಜಯ ವಿಠಲನ್ನ ಸನ್ನುತಿಸಿ ಧ್ಯಾನವನ್ನೇ ಕೈಕೊಂಡ. ಗುರು ವ್ಯಾಸ ಮುನಿ ಎಂದು ಧರಣಿಯೊಳಗೆ ಪೆಸರಾಗಿ ನೆರೆದು ಸಜ್ಜನರಿಗೆ ಗರದು ನ್ಯಾಯಶಾಸ್ತ್ರ ಆರುಹಿ ವೈಷ್ಣವ ಮತ ಅದರಿಂದ ಉದ್ಧರಿಸಿ ಪೊರೆದು ನಂಬಿದವರ ಎರಡೊಂದು ಜನ್ಮ ಸುಂದರ ಗರ್ಭದಲ್ಲಿ ಬಂದು ಪರಿಪೂರ್ಣ ಜ್ಞಾನ ಭಕ್ತಿ ವೈರಾಗ್ಯದಲ್ಲಿ ನಡೆದು ಎರಡೊಂದು ಉತ್ತಮ ಗುರು ಸಂತತಿಯೊಳಗೆ ಚರಿಸಿ ಚತುರಾಶ್ರಮ ಧರಿಸಿ ಚತುರರಾಗಿ ಭರತ ಕಂಡದೊಳು ಪಸರಿಸಿ ಕೀರ್ತಿಯ ಪಡೆದು ಭರದಿಂದ ವಾಲಗವು ಸುರರಿಂದ ಕೈಕೊಳ್ಳುತ್ತಾ ಪರಲೋಕದಲ್ಲಿ ಒಪ್ಪಿ ನಿರಾಮಯ ಗುಣನಿಧಿ ವಿಜಯ ವಿಠಲರೇಯನ ನೆರನಂಬಿ ಪ್ರತಿದಿನ ಮೆರೆದು ಮೂರ್ಧನ್ಯರಾಗಿ ಪ್ರಹ್ಲಾದನೇ ವ್ಯಾಸ ಮುನಿಯೇ ರಾಘವೇಂದ್ರ ಅಹುದೆಂದು ಭಜಿಸಿರೋ ವಿಜಯ ವಿಠಲ ಒಲಿವ. ಪ್ರಹ್ಲಾದನೇ ವ್ಯಾಸ ಮುನಿಯೇ ರಾಘವೇಂದ್ರ ಅಹುದೆಂದು ಭಜಿಸಿರೋ ವಿಜಯ ವಿಠಲ ಒಲಿವ.
ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವ್ಯಾಸರಾಯರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಒಂದು ದಿವಸ ನಾರಂದ ಮುನೀಶ್ವರ ನಂದ ಗೋಪನ ಕಂದ ಇಂದಿರಾರಮಣನ ಸಂದರುಶನ ಮಾಡಿ ಬಂದ ಹರಿವರ್ಷವೆಂದೆಂಬೋ ಖಂಡದೊಳಗ್ ಆನಂದ ಗಾಯನದಿಂದ. ಒಂದು ದಿನ ನಾರದ ಮುನೀಶ್ವರಿಗೆ ಏನಿದ್ದದ ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಅಂದರೆ ಇಲ್ಲಿ ಇದಕ್ಕೆ ಪ್ರಹ್ಲಾದರಾಯರು ಇದ್ದಲ್ಲಿ ಬರ್ತಾರೆ. ಅಲ್ಲಿ ಹರಿವರ್ಷ ಎಂಬೋ ಖಂಡದೊಳಗೆ ಬರ್ತಾರೆ. ಅಲ್ಲಿ ಹೋಗಿ ಇಂದಿರಾರಮಣನು ಇದ್ದಂತಹ ಮಥುರಾ ಬೃಂದಾವನ ಅಲ್ಲಿ ಹೋಗಿ ಅಲ್ಲಿ ನೋಡಿ ಅಲ್ಲಿ ಆನಂದದರೊಳಗೆ ಪರವಶದಲ್ಲಿಂದ ಹಾಡು ಹಾಡಿದ್ದನ್ನು ಅದನ್ನು ನೆಮರು ಹಾಕ್ಕೋತಾ ಇಲ್ಲಿ ಬಂದು ಅಲ್ಲಿ ಕೂಡ ಅದೇ ಹಾಡು ಹಾಡ್ತಾ ಇದ್ದು ನರಸಿಂಹದೇವರಿಗೆ ನಮಸ್ಕಾರ ಮಾಡ್ತಾರೆ. ಅವಾಗ ಪ್ರಹ್ಲಾದರಾಯರು ಹೋಗಿ ನಮಸ್ಕಾರ ಮಾಡಿ ನಾರದ ಮುನೀಶ್ವರಿಗೆ ನಮಸ್ಕಾರ ಮಾಡಿ, ದ್ವಾರಕಕ್ಕೆ ಹೋಗಿ ಬಂದಿದ್ದೀರಿ, ಅಲ್ಲಿದು ನಡೆದಿದ್ದಂಥ ವಾರ್ತೆಗಳನ್ನು ನನಗೆ ಹೇಳು. ನನಗೊಂದು ಸರಳಿಲ್ಲದೆ ನನಗೇನೂ ಗೊತ್ತಾಗಲಿಲ್ಲ. ಅಲ್ಲಿ ಏನೇನು ನಡೀತಾ ಇದೆ, ಅಲ್ಲಿ ಸ್ವಾಮಿ ಹೇಗಿದ್ದಾನೆ, ಅಲ್ಲಿ ಏನು ನಡೀತಾ ಇದೆ, ಆ ಕೃಷ್ಣನ್ನು ನೋಡಬೇಕು ಅಂತ ಇದೆ, ಅದ್ರ ಬಗ್ಗೆ ಹೇಳು ಅಂತ ಹೇಳ್ತಾನೆ. ದೀನ ಬಂಧು ಅಂತ ಅನಿಸಿಕೊಂಡಂಥ ವೃಂದಾರಕ ಮುನಿ ಮುಂದುಗಾಣದಲ್ಲೇ ದೀನಬಂಧು ಅಂತ ಅನ್ಸ್ಕೊಂಡಿದ್ದಾತ ನಾರದ ಮುನೀಶ್ವರ. ಆತ ಕಣ್ಣಾಗೆ ನೀರು ಬರ್ತಾ ಇದ್ದಾವೆ ಅಂತ ಬಾಷ್ಪೋದಕ ಬಿಂದುಗಳು ದುರಿಸುತ್ತಾ ನಂದನ ಚರಿತೆ, ಆಗ ಕೃಷ್ಣನ ಚರಿತೆ ವರ್ಣನೆ ಮಾಡ್ತಾ ಇದ್ದಾರೆ. ಒಂದೊಂದು ಹೇಳ್ತಾ ಇದ್ದಾರೆ, ಅಲ್ಲಿಂದೆಲ್ಲ ಕೃಷ್ಣಂದು ಈ ಥರ ಇದ್ದಾನೆ, ಹೀಗಿದ್ದಾನೆ ಅಂತೇಳಿ ಆ ಮೈ ಮರ್ತು ಬಿಟ್ನಂತೆ. ಹೇಳ್ತಾ ಹೋ ಎಂದು ಶಿರವದೂಗಿ ಮುನಿಗೆ ಎರಗಿ, ಆಹಾ ಎಷ್ಟು ಕೃಷ್ಣನ ಮಹಿಮೆ ಅಂತೇಳಿ ತಲೆ ಅಲ್ಲಾಡಿಸ್ಕೊತಾ ಪ್ರಹ್ಲಾದರಾಯರು ಕೂತುಬಿಟ್ರಂತೆ. ಅಬ್ಬಾ ಎಂಥ ಮಹಿಮೆ ಇದು ಅಂತ ಅಲ್ಲಾಡಿಸ್ಕೊತಾ ಕೂತು, ನಾನು ಯಾವತ್ತಿಗೆ ಈ ಕೃಷ್ಣನ ಪೂಜೆ ಮಾಡ್ತೀನಿ ಅಂತ ಮಂದಹಾಸದಿಂದ ಕೇಳ್ತಾನಂತೆ. ಯಾವತ್ತಿಗೆ ನಾನು ಕೃಷ್ಣನ ಪೂಜೆ ಮಾಡ್ತೀನಿ, ಮಂದರೋದ್ಧರ ವಿಜಯ ವಿಠಲ ಯಶೋದೆ ಕಂದನ ಲೀಲೆ ಆನಂದ ಪೇಳೆನ್ನ ಮುನಿ ಅಂದು ವಿವರಿಸಿದ ಅಂದವಾಗಿ ನಲಿದು. ಅವಾಗೆ ಹೇಳ್ತಾನೆ ನಾರದ ಮುನೀಶ್ವರ, ಸಕಲ ದೇವರೊಳು ರುಕ್ಮಿಣಿ ಅರಸನ್ನ ಸುಖ ಸಮುದಾಯಕ್ಕೆ ಅಕಟ ನಾನೇನೆಂಬೆ. ರುಕ್ಮಿಣಿ ಅರಸನ್ನ ಬಗ್ಗೆ ನಾನು ಏನೂ ಹೇಳಕ್ಕಾಗಲ್ಲ. ಸಕಲ ಭೂಷಣ ಸುರ ನಿಖರ ಸಂದಣಿಯಲ್ಲಿ ಎಲ್ಲ ದೇವತೆಗಳಿದ್ದಾರೆ, ಅವರೆಲ್ಲ ಸಂದಣಿದ್ರೊಳಗೆ ಮುಕುತ ಅಮುಕುತರು ಸೇವೆ ಮಾಡ್ತಾ ಇದ್ದಾರೆ, ತಮ್ಮ ಕೈಲಿಂದ ಸೇವೆ ಮಾಡ್ತಾ ಇದ್ದಾರೆ ಆ ಸ್ವಾಮಿಗೆ. ಅಕಳಂಕನಾಗಿ ಸ್ವಾಮಿ ಆ ಸೇವೆಯನ್ನು ಕೈಕೊಳ್ಳುತ್ತಾ ಇದ್ದಾರೆ. ಮಕ್ಕಳ ಮಾಣಿಕರಂಗ ವಿಜಯ ವಿಠಲನ್ನ ಬಕುತರೊಳಗ್ರಗಣಿಯು ಯುಕುತಿಯಲ್ಲಿ ಪೇಳಿದನು. ಏನಂತ ಹೇಳಬೇಕು, ಬಕುತರೊಳಗೆ ಅಗ್ರಗಣಿ ಆತ ಯುಕ್ತಿಲಿಂದ ಈತ ಭಕ್ತರೊಳಗೆ ಅಗ್ರಗಣಿ ಪ್ರಹ್ಲಾದರಾಯರು. ಅವರಿಗೆ ಇವರು ಯುಕ್ತಿಲಿಂದ ಹೇಳ್ತಾ ಇದ್ದಾರೆ. ಹರಿಯ ಪಾದಕ್ಕೆರಗಿವರ ಪ್ರಹ್ಲಾದನು ದೇವರ ಪಾದಕ್ಕೆರಗಿ ಪ್ರಹ್ಲಾದರಾಯರು ಕೇಳ್ಕೊತಾರೆ, ಎರಡೊಂದು ಮಾರ್ಗದಲ್ಲಿ ಕೃಷ್ಣನ ಮೂರುತಿಯ ಪರಿಪರಿಯಲ್ಲಿ ಭಜಿಸಿ ಧನ್ಯನಾಗುವೆನೆಂದು, ನಾನು ನಿನ್ನ ಬೇರೆ ಬೇರೆ ರೂಪಗಳನ್ನ ಕೂಡ ನಾನು ನಿನ್ನ ಪೂಜೆ ಮಾಡಬೇಕು ಅಂತ ಬೇಡ್ಕೋತಾರೆ. ಅವಾಗೆ ಸುರಮುನಿಗೆರಗಿ ಮತ್ತೆ ಬಂದು ನಾರದರಿಗೆ ಕೇಳಿದರೆ, ಅವಾಗ ನಾರದರು ಹೇಳ್ತಾರೆ, ಕರುಣದಿಂದಲೇ ಉತ್ತರ ಕೊಡ್ತಾರೆ. ನಾನು ಈ ಧರೆಯೊಳಗೆ ಮತ್ತು ಈ ಕಲಿಯುಗದರೊಳಗೆ ಜನಿಸ್ತೀನಿ, ವರವ ಪಡೆದಿದ್ದೀನಿ. ಪರಮ ಭಾಗವತರ ವರಮಣಿಯ ನೀನು ಪರಮ ಭಾಗವತ ವರಮಣಿ, ನೀನು ಕೂಡ ಧಾರುಣಿಯೊಳಗೆ ಅವತರಿಸಿ ಅಧಿಕವಾದ ಮಾರುತ ಮತದೊಳಗೆ ಈ ಭೂಮಿಯೊಳಗೆ ಮತ್ತು ನೀನು ಅವತಾರ ಮಾಡಿ ಈ ಮಾರುತ ಮತ, ಈ ಮಧ್ವಾಚಾರ್ಯರ ಮತದೊಳಗೆ ಬಂದು
ಮಧ್ವರಾಗಿ ಬಂದು ಅಧಿಕವಾದ ಮಾರುತ ಮತದೊಳಗೆ ಚರಿಸಿ ಕೃಷ್ಣನ ಪೂಜೆಯನ್ನು ನಿರುತ ಬಿಡದೆ ಮಾಡ್ತಿದ್ದಿ ನೀನು. ಹರ್ಷ ಬಡೆಂದೆನಲು ನಿರುತ ಬಿಡಲಾರ್ದಾಗ ಮಾಡ್ತೀ, ನಾನು ಬಂದಾಗೆ ನೀನು ಬರ್ತೀ ಅಂತ ಹೇಳ್ತಾ ಇದ್ದಾರೆ. ಕರುಣವಾರಿಧಿ ನರಹರಿ ವಿಜಯ ವಿಠಲನ್ನ ಸ್ಮರಿಸಿ ಶೇಷಾಂಶ ಧರಿಸಿ ದೇಹವ ತಾಳ್ದ. ಶೇಷದೇವರ ಅಂಶ ಧರಿಸಿ ಈ ಪ್ರಹ್ಲಾದರಾಯರು ವ್ಯಾಸರಾಯರಾಗಿ ಹುಟ್ಟುತ್ತಾರೆ. ಅದು ಬನ್ನೂರು ಸ್ಥಳದೊಳಗೆ ಬ್ರಹ್ಮಣ್ಯ ತೀರ್ಥರ ಪಾವನ್ನ ಕರದಲ್ಲಿ ಅಲ್ಲಿ ಹುಟ್ಟಿ ಬ್ರಹ್ಮಣ್ಯ ತೀರ್ಥರ ಹತ್ರ ಬೆಳೆದು ಶ್ರೀಪಾದರಾಯರ ಹತ್ರ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಸಂಪನ್ನರಾದರು. ಬಲು ಅನ್ಯಮತವನ್ನೆಲ್ಲ ಕಿತ್ತಿ ಬಿಸಾಕಿದರು. ಸುಪ್ರಸನ್ನ ಹರಿಯ ಕಾರುಣ್ಯವ ಪಡೆದರು. ಎಲ್ಲೆಲ್ಲಿ ಯಾರ್ಯಾರ ಹತ್ರ ತರ್ಕ ಮಾಡಿ ಗೆದ್ದರೋ ಅಲ್ಲಲ್ಲಿ ಒಂದು ನಮ್ಮ ಮರುತ ಅಂದರೆ ಹನುಮಂತ ವಾಯುದೇವರ ಒಂದೊಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳ್ತಾರೆ. ಹಾಗೆ ಅನ್ಯಮತನ್ನ ಬೇವಾಟನ್ನು ಮಾಡಿ ಸುಪ್ರಸನ್ನ ಹರಿಯ ಕಾರುಣ್ಯವ ಪಡೆದರು. ಚೆನ್ನಾಗಿ ಕೃಷ್ಣ ಶ್ರೀ ವಿಜಯ ವಿಠಲನ್ನ ಸನ್ನುತಿಸಿ ಧ್ಯಾನವನ್ನೇ ಕೈಕೊಂಡು. ಆಮೇಲೆ ಗುರು ವ್ಯಾಸ ಮುನಿ ಎಂದು ಅವರ ಹೆಸರು ಗುರು ವ್ಯಾಸ ಮುನಿ ಅಂತ ಹೆಸರು ಬಂತು. ಈ ಭೂಮಿಯೊಳಗೆ ಹೆಸರಾಗಿ ಸಜ್ಜನರಿಗೆಲ್ಲ ನ್ಯಾಯ ಶಾಸ್ತ್ರ ಇವನ್ನೆಲ್ಲ ತಿಳಿಸಿ ವೈಷ್ಣವ ಮತ ಅದರಿಂದ ಉದ್ಧಾರ ಮಾಡಿ ಪೊರೆದು ನಂಬಿದವರ ಎರಡೊಂದು ಜನ್ಮ ಸುಂದರ ಗರ್ಭದಲ್ಲಿ ಬಂದು ಎರಡೊಂದು ಜನ್ಮ ಈ ಪ್ರಹ್ಲಾದರಾಯರಾಗಿ ಬಂದಿದ್ದಾರೆ, ರಾಯರಾಗಿ ಬಂದಿದ್ದಾರೆ, ಹಾಗೆ ವ್ಯಾಸರಾಯರಾಗಿ ಬಂದಿದ್ದಾರೆ. ಪರಿಪೂರ್ಣ ಜ್ಞಾನ ಭಕ್ತಿ ವೈರಾಗ್ಯದಲ್ಲಿ ನಡೆದು ಎರಡೊಂದು ಉತ್ತಮ ಗುರು ಸಂತತಿಯೊಳಗೆ ಚರಿಸಿ ಚತುರ್ಧಾಶ್ರಮ ಧರಿಸಿ ಈ ಎಲ್ಲ ಆಶ್ರಮಗಳನ್ನು ಧರಿಸಿ ಅಂದರೆ ಸನ್ಯಾಸಿ ಆಶ್ರಮವಾಗಿ ಧರಿಸಿ ಚತುರನಾಗಿ ಭರತ ಖಂಡದೊಳಗೆ ಪಸರಿಸಿ ಭರತ ಭೂಮಿಯಲ್ಲಿ ಎಲ್ಲ ತಿರುಗಾಡಿ ಕೀರ್ತಿಯ ಪಡೆದು ಭರದಿಂದ ವಾಲಗವು ಸುರರಿಂದ ಕೈಕೊಳ್ಳುತ್ತಾ ಅವರಿಗಿಂತ ಕಡಿಮೆ ಇದ್ದವರಿಂದ ಎಲ್ಲ ಸೇವೆಗಳನ್ನು ಕೈಕೊಳ್ಳುತ್ತಾ ಪರಲೋಕದಲ್ಲಿ ಒಪ್ಪೆ ನಿರಾಮಯ ಗುಣನಿಧಿ ವಿಜಯ ವಿಠಲರೇಯನ ನೆರೆನಂಬಿ ಪ್ರತಿದಿನ ಮೆರೆದು ಮೂರ್ಧನ್ಯರಾಗಿ ಅವರನ್ನು ನಂಬಿ ಪ್ರತಿದಿನ ಅವರಂತರ್ಗತ ಆದ ಸ್ವಾಮಿಯನ್ನು ನಂಬಿ ಪ್ರತಿದಿನ ನಾವು ಮೆರಿಬೇಕು ಅಂತ ಹೇಳ್ತಾರೆ. ಆದರೆ ವಿಜಯದಾಸರಲ್ಲಿ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ, ಪ್ರಹ್ಲಾದನೇ ವ್ಯಾಸ ಮುನಿಯೇ, ಪ್ರಹ್ಲಾದನೇ ವ್ಯಾಸ ಮುನಿ ಅವರೇ ರಾಘವೇಂದ್ರ ಅಹುದೆಂದು ಇದು ನಿಜ ಅಂಥೇಳಿ ಭಜಿಸಿರೋ ವಿಜಯ ವಿಠಲ ಒಲಿವಾ. ಹಾಗೆ ಭಜನೆ ಮಾಡಿದರೆ ದೇವರು ಒಲಿತಾನೆ ಅಂಥೇಳಿ ಗಟ್ಟಿಯಾಗಿ ವಿಜಯದಾಸರು ನಮಗೆಲ್ಲರಿಗೂ ಹೇಳ್ತಾ ಇದ್ದಾರೆ. ನನ್ನ ಒಳಗೆ ನಿಂತು ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡಿರೋದು. ಇದರಲ್ಲಿ ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ನನ್ನ ಜೀವನ ಯೋಕ್ತಿಗೆ ತಕ್ಕಷ್ಟು ಸ್ವಾಮಿ ನುಡಿಸಿದ್ದಾನೆ. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.